ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಬರುವಂಥ ಕಾನ್ಸೆಪ್ಟ್ಗಳು ಮತ್ತು ಎಕ್ಸಾಂಪಲ್ಲು ಎಕ್ಸಸೈಸ್ಗಳನ್ನು ಈ ಒಂದು ವಿಡಿಯೋ ಸರಣಿಗಳಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರೇಖಾತ್ಮಕ ಸಮೀಕರಣಗಳೆಂದರೆ ಏನು ಅಂದರೆ, ಒಂದೇ ಒಂದು ಚರಾಕ್ಷರ ಇರುವಂಥ ಒಂದು ರೇಖಾತ್ಮಕ ಸಮೀಕರಣಕ್ಕೆ ನಾವು ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, √2y + √3 = 0 ಇದನ್ನು ನಾವು ರೇಖಾತ್ಮಕ ಸಮೀಕರಣ ಅಂತ ಕರಿಬೋದು. ಅಥವಾ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 2x + 5 = 0 ಅಂತ ಒಂದೇ ಒಂದು ಚರಾಕ್ಷರವನ್ನು ಹೊಂದಿರಬೇಕು. ಈ ರೀತಿಯಾಗಿ ಹೊಂದಿರುವಂಥ ಸಮೀಕರಣಕ್ಕೆ ನಾವು ಒಂದೇ ಒಂದು ಚರಾಕ್ಷರ ಇರುವಂಥ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರಿತೀವಿ ನಾವು. ಈ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಒಂದೇ ಒಂದು ಪರಿಹಾರ ಇರುತ್ತೆ. ಫಾರ್ ಎಕ್ಸಾಂಪಲ್, 2x + 5 = 0 ಅಂತ ಆದರೆ x = -π/2 ಅಂತ ನಮಗೆ ಆನ್ಸರ್ ಬರುತ್ತೆ. ಈ ಒಂದು ರೇಖೆಯ ಮೇಲೆ -π/2 ಅನ್ನು ನಾವು ಇಲ್ಲಿ ಇಂಡಿಕೇಟ್ ಮಾಡ್ತೀವಿ. ಯಾಕೆ -π/2 ಬಂತಂದರೆ -3 + -2 ಎರಡನ್ನು ಕೂಡಿದಾಗ -5 ಬರುತ್ತೆ. ಎರಡು ಸಂಖ್ಯೆಗಳಿದ್ದಾವೆ, 2ರಿಂದ ಭಾಗಿಸಬೇಕು. ಅದಕ್ಕಾಗಿ -π/2 ಎನ್ನುವಂಥದ್ದು -3 -2ಗಳ ಮಧ್ಯೆ ಬರುತ್ತೆ. ಹಾಗಾಗಿ ಈ ಒಂದು ರೇಖಾತ್ಮಕ ಸಮೀಕರಣದ ಒಂದೇ ಒಂದು ಮೂಲ, ಅದು -π/2 ಆಗಿರುತ್ತೆ. ನಾವು ರೇಖಾತ್ಮಕ ಸಮೀಕರಣವನ್ನು ಬಿಡಿಸುವಂಥ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾದ್ರೆ ಕೆಲವೊಂದು ಅಂಶಗಳು ಏನಪ್ಪ ಅಂದರೆ, ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರದ ಮೇಲೆ ಈ ಕೆಲವು ಸಂದರ್ಭಗಳು ಏನಾಗೋದಿಲ್ಲ, ಪರಿಣಾಮವನ್ನು ಬೀರುವುದಿಲ್ಲ. ಯಾವ ಒಂದು ಸಂದರ್ಭದಲ್ಲಿ ಅಂದರೆ, ಸಮೀಕರಣದ ಎರಡೂ ಬದಿಗೆ ಸಮಾನ ಸಂಖ್ಯೆಯನ್ನು ಕೂಡಿಸುವುದು ಅಥವಾ ಕಳೆಯುವುದರಿಂದ. ಇವಾಗ ಫಾರ್ ಎಕ್ಸಾಂಪಲ್ 2x + 5 = 0 ಅಂತಾಯಿತು. ಇದಕ್ಕೆ ನಾವು ಬಲಬದಿಗೂ ಮತ್ತು ಎಡಬದಿಗೂ ಒಂದೇ ಒಂದು ಸಂಖ್ಯೆಯನ್ನು ಕೂಡಿಸಬೇಕು ಅಥವಾ ಒಂದೇ ಒಂದು ಸಂಖ್ಯೆಯನ್ನು ಮೈನಸ್ ಮಾಡಿದಾಗ ಈ ಒಂದು ಸಮೀಕರಣದಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಉಂಟಾಗೋದಿಲ್ಲ. ಅದಕ್ಕಾಗಿ ಈ ಒಂದು ರೇಖಾತ್ಮಕ ಸಮೀಕರಣದ ಎರಡೂ ಬದಿಗೆ ಸಮಾನ ಸಂಖ್ಯೆಯನ್ನು ಕೂಡಿಸುವುದು ಅಥವಾ ಕಳೆಯುವುದರಿಂದ ಯಾವುದೇ ರೀತಿಯಾದ ಸಮೀಕರಣದಲ್ಲಿ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಅಂಶವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ನಂತರ ಇನ್ನೊಂದು ಮುಖ್ಯವಾದ ಒಂದು ಪಾಯಿಂಟ್ ಏನಂದರೆ, ಸೊನ್ನೆಯಲ್ಲದ ಒಂದೇ ಸಂಖ್ಯೆಯಿಂದ ಸಮೀಕರಣದ ಎರಡೂ ಬದಿಗಳಿಗೆ ಗುಣಿಸುವುದು ಅಥವಾ ಭಾಗಿಸುವುದು. ಸೊನ್ನೆಯನ್ನು ಹೊರತುಪಡಿಸಿ ಸೊನ್ನೆಯನ್ನು ಗುಣಿಸಿದಾಗ ಭಾಗಿಸಿದಾಗ ಏನಾಗುತ್ತೆ, ಟೋಟಲಾಗಿ ಎಲ್ಲ ಕ್ಯಾಲ್ಕುಲೇಷನ್ ಚೇಂಜಸ್ ಆಗಿಬಿಡುತ್ತೆ. ಸೊ ಸೊನ್ನೆಯಲ್ಲದ ಒಂದು ಸಂಖ್ಯೆಯಿಂದ ಸಮೀಕರಣ ಎರಡು ಬದಿಗೆ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಯಾವುದೇ ರೀತಿಯಾದ ಪರಿಣಾಮ ಬೀರೋದಿಲ್ಲ ಎನ್ನುವಂಥದ್ದು ಈ ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರದ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ ಇದು ಮುಖ್ಯವಾದ ಅಂಶಗಳಿರ್ತವೆ. ಓಕೆ, ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋದಾದರೆ, ಮೊದಲೇ ಉದಾಹರಣೆ ಈ ರೀತಿಯಾಗಿದೆ. ಈ ಒಂದು ಉದಾಹರಣೆಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಏನನ್ನು ನೋಡಬೇಕಂದ್ರೆ, ಇಲ್ಲಿ ನಮಗೆ ABC ಇವುಗಳು ಏನಾಗಿರ್ತವೆ, ವಾಸ್ತವ ಸಂಖ್ಯೆಗಳಾಗಿರ್ತವೆ. A ಮತ್ತು Bಗಳು ಎರಡು ಸೊನ್ನೆ ಅಲ್ಲದಿರುವ AX + BY + C ರೂಪದಲ್ಲಿ ಬರೆಯಬಹುದಾಗಿದೆ. ಯಾವುದೇ ಒಂದು ಸಮೀಕರಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ನಾವು ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರಿತೀವಿ. ಅಂದರೆ ಈ ಒಂದು A ಮತ್ತು Bಗಳು ಎರಡು ಸೊನ್ನೆ ಅಲ್ಲದೇ ಇರೋದ್ರಿಂದ AX + BY + C ರೂಪದಲ್ಲಿ ನಾವು ಬರೆಯಬಹುದಾದ ಯಾವುದೇ ಒಂದು ಸಮೀಕರಣಕ್ಕೆ ನಾವು ರೇಖಾತ್ಮಕ ಸಮೀಕರಣ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಇದೆ. ಈ ರೀತಿಯಾಗಿ ಒಂದೇ ಒಂದು ಚರಾಕ್ಷರವನ್ನು ಹೊಂದಿರುವಂಥ ಸಮೀಕರಣಕ್ಕೆ ನಾವು ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಮತ್ತು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ AX + BY + C ರೂಪದಲ್ಲಿ ಇರುತ್ತದೆ ಎನ್ನುವಂಥದ್ದನ್ನು ನಾವು ಕಂಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಿಸಿದಾಗೆ ನಾವು ಉದಾಹರಣೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉದಾಹರಣೆ 1, ಕೆಳಗಿನ ಪ್ರತಿಯೊಂದು ಸಮೀಕರಣವನ್ನು AX + BY + C ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿ ಸಂದರ್ಭದಲ್ಲಿ A ಮತ್ತು B, Cಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಸೊ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ.
2x ಪ್ಲಸ್ 3y ಈಸ್ ಈಕ್ವಲ್ಸ್ ಟು 4.37. ಎರಡನೇ ಪ್ರಶ್ನೆ ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ಸ್ ಟು √3y ಅಂತ ಇದೆ. ಸೊ ಇದನ್ನು ಏನು ಮಾಡಬೇಕಂದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ನಾವು ಬರೀಬೇಕಾಗ್ತದೆ. ಇದನ್ನು ಯಾವ ರೀತಿಯಾಗಿ ನಾವು ಬರೀಬೋದು? ಇವಾಗ ಬಲಗಡೆ ಏನಿದೆ 2x ಪ್ಲಸ್ 3y ಈಕ್ವಲ್ಸ್ ಟು ಎಡಗಡೆಗೆ 4.37 ಅಂತ ಇದೆ. ಸೊ ಎಡಗಡೆ ಇರುವುದರಿಂದ ಬಲಗಡೆ ಹೋದಾಗ ಇದು ಪ್ಲಸ್ ಇದೆ, ಇದು ಬಲಗಡೆ ಹೋದಾಗ ಏನಾಗುತ್ತೆ? ಮೈನಸ್ ಆಗುತ್ತೆ. 2x ಪ್ಲಸ್ 3y ಮೈನಸ್ 4.37 ಈಕ್ವಲ್ಸ್ ಟು 0 ಅಂತ ನಾವು ಬರೀಬೋದು. ಹಾಗಾದರೆ ಇಲ್ಲಿ ಎ ಅಂದರೆ 2 ಇದೆ, ಬಿ ಅಂದರೆ 3 ಇದೆ, ಸಿ ಅಂದರೆ ಮೈನಸ್ 4.37 ಅಂತ ನಾವು ಬರೀಬೇಕು. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ಕೂಡ ನೋಡೋಣ. ಎಕ್ಸ್ ಮೈನಸ್ 4 ಈಕ್ವಲ್ಸ್ ಟು √3 ಇಂಟು ವೈ ಎಂಬ ಸಮೀಕರಣವನ್ನು ನಾವು ಎಕ್ಸ್ ಮೈನಸ್ 3√y. ಯಾಕೆ ನಮಗೆ ಇದು ಮೊದಲಿಗೆ ಬಂತು ಅಂದರೆ ಇದು ಮೊದಲನೇ ಒಂದು ಚರಾಕ್ಷರ ಎಕ್ಸ್ ಇದೆ, ಎರಡನೇ ಚರಾಕ್ಷರ ಏನಾಗಿರಬೇಕು? y ಅಂತ ಆಗಿರಬೇಕು, ಬಿ ವೈ ರೂಪದಲ್ಲಿ. ಸೊ ಅದಕ್ಕಾಗಿ ಎಡಗಡೆ ಇರುವಂಥದ್ದು ಬಲಗಡೆಗೆ ಹೋಗಿ ಇದು ಪ್ಲಸ್ ಇದೆ, ಇದು ಮೈನಸ್ ಆಗುತ್ತೆ. -4 ಎನ್ನುವಂಥದ್ದು ಇದು ಕಾನ್ಸ್ಟಂಟ್ ಟರ್ಮ್, ಅದಕ್ಕಾಗಿ ಎಕ್ಸ್ ಮೈನಸ್ √3 ಇಂಟು ವೈ ಮೈನಸ್ 4 ಈಕ್ವಲ್ ಟು 0 ಅಂತ ನಾವು ಬರೀಬೋದು. ಹಾಗಾದರೆ ಇಲ್ಲಿ ಎನ ಬೆಲೆ 1 ಇದೆ, ಬಿನ ಬೆಲೆ -√3 ಇದೆ, ಸಿನ ಬೆಲೆ -4 ಇದೆ. ಮೂರನೇದು 4 ಈಕ್ವಲ್ಸ್ ಟು 5x ಮೈನಸ್ 3y ಎಂಬ ಸಮೀಕರಣವನ್ನು 5x ಇದು 5x ಬಲಗಡೆ, ಇದು ಎಡಗಡೆ ಇರುವಂಥದ್ದು, ಈ ಕಡೆ ಹೋದಾಗ ಏನಾಗುತ್ತೆ? 5x ಆಗುತ್ತೆ. 3y ಆ್ಯಸ್ ಇಟ್ ಈಸ್, ಅಥವಾ ಇದು ಬಲಗಡೆ ಇರುವಂಥದ್ದು ಎಡಗಡೆಗೆ ಬಂದಾಗ ಮೈನಸ್ ಆಗುತ್ತೆ. 5x ಮೈನಸ್ 3y ಮೈನಸ್ 4 ಈಕ್ವಲ್ಸ್ ಟು 0 ಅಂತ ಬರೀಬೋದು. ಯಾಕಂದರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ನಾವು ಬರೀಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಎ ಅಂದರೆ 5 ಇದೆ, ಬಿ ಅಂದರೆ -3, ಸಿ ಅಂದರೆ -4 ಅಂತ ಇದೆ. ಇದನ್ನು ನಾವು ಈ ರೀತಿಯಾಗೂ ಕೂಡ ಬರೀಬಹುದು. ಸೊ ಎಡಗಡೆ ಇರುವಂಥದ್ದನ್ನು ಬಲಗಡೆಗೆ ತೆಗೆದುಕೊಂಡಾಗ ಈ ರೀತಿಯಾಗಿ ಬರುತ್ತೆ, ಎಡಗಡೆ ಇರುವಂಥದ್ದನ್ನು ಬಲಗಡೆ ತೆಗೆದುಕೊಂಡಾಗ ಈ ರೀತಿಯಾಗಿ ಸಮೀಕರಣ ಬರುತ್ತೆ. ಸೊ ಈ ಒಂದು ಸಮೀಕರಣಕ್ಕೆ ನಾವು ಅಗೇನ್ ಏನು ಮಾಡಿದಾಗ ಮೈನಸಿಂದ ಮಲ್ಟಿಪಲ್ ಮಾಡಿದಾಗ ಅಗೇನ್ ನಮಗೆ ಇದೇ ಒಂದು ಸಮೀಕರಣ ಬರುತ್ತೆ. ಸೊ ಇಲ್ಲಿ ನಾವು ನೋಡೋದಾದರೆ ಎ ಈಕ್ವಲ್ಸ್ ಟು -5, ಬಿ ಈಕ್ವಲ್ಸ್ ಟು 3, ಸಿ ಈಕ್ವಲ್ಸ್ ಟು 4 ಅಂತ ಬರುತ್ತೆ. ನೆಕ್ಸ್ಟ್ 2y ಈಕ್ವಲ್ಸ್ ಟು y ಎಂಬ ಸಮೀಕರಣವನ್ನು 2x ಮೈನಸ್ y ಪ್ಲಸ್ 0 ಈಕ್ವಲ್ ಟು 0 ಅಂತ ಬರಿಬೋದು. ಯಾಕಂದರೆ ಇಲ್ಲಿ ಸಿ ಟರ್ಮ್ ಏನಾಗಿರುತ್ತೆ? 0 ಆಗಿರುತ್ತೆ. ಅದಕ್ಕಾಗಿ ನಾವು 2x ಮೈನಸ್ y ಈಕ್ವಲ್ ಟು 0 ಅಂತ ಕೂಡ ಬರೀಬೋದು. ಎ ಅಂದರೆ 2 ಇದೆ, ಬಿ ಅಂದರೆ -1 ಅಂತ ಇದೆ, ಸಿ ಅಂದರೆ 0 ಆಗಿರುತ್ತೆ. ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್ ಟು 0 ರೂಪದಲ್ಲಿ ಸಮೀಕರಣವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ಉದಾಹರಣೆ ಕೂಡ ಆಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಇನ್ನೊಂದು ಚರಾಕ್ಷರ ಏನಾಗಿರುತ್ತೆ? ಅದು 0 ಆಗಿರುತ್ತೆ. ಉದಾಹರಣೆಗೆ ನಾವು ನೋಡೋದಾದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ನಾವು ನೋಡೋದಾದರೆ 4 - 3x = 0. ಇಲ್ಲಿ y ಟರ್ಮ್ ಏನಾಗಿದೆ? 0 ಆಗಿದೆ. ಅದಕ್ಕಾಗಿ -3x + 0y + 4 = 0 ಅಂತ ನಾವು ಇಲ್ಲಿ ಬರೀಬಹುದು. ಓಕೆ, ನೆಕ್ಸ್ಟ್ ಉದಾಹರಣೆ 2. ಈ ಕೆಳಗಿನ ಪ್ರತಿಯೊಂದನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣವನ್ನಾಗಿ ಬರೆಯಿರಿ ಅಂತ ಇದೆ. ಟೋಟಲ್ ಆಗಿ 4 ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. x - 5 x = -5 ಅಂತ ಇದೆ. ಇದನ್ನು ನಾವು ಯಾವ ರೀತಿಯಾಗಿ ಬರೀಬೇಕು? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣವನ್ನಾಗಿ ಬರೀಬೇಕು. ಹಾಗಾಗಿ x = -5 ಅಂದರೆ ಇಲ್ಲಿ x = 1 × x ಅಂದರೆ x ಬರುತ್ತೆ. ಇಲ್ಲಿ y ಟರ್ಮ್ ಏನಾಗಿರುತ್ತೆ? 0 ಆಗಿರುತ್ತೆ. ಅದಕ್ಕಾಗಿ 0 × y -5 ಅಥವಾ 1x ಅಥವಾ x + 0 × y + 5 = 0 ಅಂತ ನಾವು ಬರೀಬೋದು. ಎರಡನೇದು y = 2 ಅಂತ ಇದೆ. ಇಲ್ಲಿ x ಟರ್ಮ್ 0 ಆಗಿರುತ್ತೆ. ಅದಕ್ಕಾಗಿ 0 × x + 1 × y = 2 ಅಥವಾ 0.x + 1 × y -2 = 0 ಅಂತ ಬರೀಬೋದು. ಮೂರನೇದು 2x = 3 ಅಂತ ಇದೆ. ಇಲ್ಲಿ y ಟರ್ಮ್ ಏನಾಗಿರುತ್ತೆ? 0 ಆಗಿರುತ್ತೆ. 2x + 0 × y -3 = 0 ಅಂತ ನಾವು ಬರೀಬೋದು. ನೆಕ್ಸ್ಟ್ ಕೊನೆಯದಾಗಿ 5y =
-2 ಅಂತ ಇದೆ. ಇಲ್ಲಿ x ಟರ್ಮ್ 0 ಇದೆ, ಅದಕ್ಕಾಗಿ 0 × x + 5y - 2 = 0 ಅಂತ ಬರೆಯಬಹುದು. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಿಸಿದ ಬೇಸಿಕ್ ಆಗಿರುವಂಥ ಈ ಒಂದು ಸೂತ್ರಕ್ಕೆ ಸಂಬಂಧಿಸಿದ ರೇಖಾತ್ಮಕ ಸಮೀಕರಣ ಬಗ್ಗೆ ತಿಳ್ಕೊಂಡ್ರೆ, ಇದಕ್ಕೆ ಸಂಬಂಧಿಸಿದ ಎಕ್ಸಸೈಸನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.